ಪರಮ ಪೂಜ್ಯ ಕೃಷ್ಣೇಂದ್ರ ಗುರುಗಳ ಅನುಗ್ರಹದಿಂದ ಗಣೇಶೋತ್ಸವವು 1827ನೇ ಇಸ್ವಿಯಿಂದ ಇಂದಿನವರೆಗೂ ನಿರಂತರವಾಗಿ ಆಚರಿಸ್ತಾ ಇದೆ. ನಮ್ಮ ಮನೆತನದ ಮೂಲ ಪುರುಷರಾದಂಥ ತಮ್ಮಪ್ಪ ಕುಲಕರ್ಣಿಯವರಿಗೆ ಸಂತಾನ ಇರಲಿಲ್ಲ. ಆವಾಗ ಲೋಕ ಕಲ್ಯಾಣಾರ್ಥವಾಗಿ ದೇಶ ಸಂಚಾರ ಮಾಡ್ತಿದ್ದಂಥ ಪರಮ ಪೂಜ್ಯ ಕೃಷ್ಣೇಂದ್ರ ಗುರುಗಳು ಛಬ್ಬಿಗೆ ಆಗಮಿಸಿ ಈ ಉತ್ಸವವನ್ನು ಆಚರಿಸಲು ಹೇಳಿದರು. ಆವಾಗಿನಿಂದ ಈ ಉತ್ಸವ ಪ್ರಾರಂಭವಾಗಿದೆ. ಇಲ್ಲಿ ವರಸಿದ್ಧಿ ವಿನಾಯಕ ಛಬ್ಬಿ ಗ್ರಾಮದ ಹಳೆ ಹುಬ್ಬಳ್ಳಿಯ ಕೃಷ್ಣೇಂದ್ರ ಸ್ವಾಮಿಗಳ ಮಠ ಸುಪ್ರಸಿದ್ಧ ಕೃಷ್ಣೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಸುಮಾರು 195 ವರ್ಷಗಳ ಹಿಂದೆ ಈ ಒಂದು ವರಸಿದ್ಧಿ ವಿನಾಯಕನ ಸಿಂಧೂರ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈಗ ಕಳೆದ ಒಂದು 10 ವರ್ಷಗಳಿಂದ ನಾನಿಲ್ಲಿ ಅರ್ಚನೆಗೆ ಬರ್ತಾಯಿದ್ದೀನಿ. ಇಲ್ಲಿ ಬರುವಂಥ ಭಕ್ತಾದಿಗಳು ಕೇವಲ ನಮ್ಮ ಅವಳಿ ನಗರದಿಂದ ಅಷ್ಟೇ ಅಲ್ಲ, ಕರ್ನಾಟಕದಿಂದ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದಲೂ ಬಂದು ಇಲ್ಲಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಜೈಪುರದಿಂದ ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ವಿ, ನಮ್ಮ ಕೆಲಸ ಆಗಿದೆ. ನಾವು ಭಗವಂತನಿಗೆ ಇದನ್ನು ಬೇಡ್ಕೊಂಡಿದ್ವಿ, ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾನೆ ಭಗವಂತ, ಆತ ವರಸಿದ್ಧಿ ವಿನಾಯಕ ಇದ್ದಾನೆ ಅಂಥೇಳಿ ಸ್ವತಃ ಬಂದು ಜನ ಹೇಳಿ ತಮ್ಮ ಭಕ್ತಿಯ ಒಂದು ಸಮರ್ಪಣೆಯನ್ನು ಮಾಡಿ ಹೋಗುವಂಥ ಒಂದು ವಿಸ್ಮಯಕಾರಿ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ.